ಚೆನ್ನಮ್ಮ ಸರ್ಕಲ್ ಎಲ್ಲಿ ಎಲ್ಲ ತೆಗ್ದಾಗ್ಬಿಟ್ಟಾರಲ್ಲ. ಟೈಮು ಈಗ 7:30 ಆಗಕ್ಕೆ ಬಂದೈತಿ ಸುಮಾರು. ಸೊ ನಾ ಬಂದಿದ್ದ ಕೆಲಸ ಏನಾಯ್ತಪ್ಪ ಅಂದ್ರೆ 20% ಕೂಡ ಆಗಲಿಲ್ಲ. ನಾನಂತರೂ ಹೇಳಂಗಿಲ್ಲ ಕೆಲಸ ಏನು ಮಾಡೋಕ್ಕೆ ಬಂದೀನಿ ಏನಿಲ್ಲ ಇಲ್ಲಿ ಅಂತ ಹೇಳಿ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಹೌದಪ್ಪ ಆಗೈತಿ ಅಂತ ಅಂದಮೇಲೆ ಹೇಳಿದ್ರೆ ಚಂದದ. ಆಗ್ಲಿಲ್ದಂಗೆ ಸುಮ್ಮ ಅದನ್ನು ಮಾಡೋಕ್ಕೆ ಬಂದೀನಿ ಇದನ್ನು ಮಾಡೋಕ್ಕೆ ಬಂದೀನಿ ಅಂದ್ರೆ ಸರಿ ಆಗಂಗಿಲ್ಲ. ಸೊ ನಾ ಇವಾಗ ಕರೆಂಟ್ಲಿ ಅದೀನಿ ಹುಬ್ಬಳ್ಳಿ ಧಾರವಾಡ ನಡುವೆ. ಸೊ ಮೇ ಬಿ ಮುಂದೆ ಉನ್ಕಲ್ ಲೇಕ್ ಐತಿ. ಹೌದು, ನಾ ಯಾಕೆ ಹುಬ್ಳಿಗೆ ಬಂದೀನಿ ನಿಮಗೇನಾರ ಗೊತ್ತೈತಿ? ಗೊತ್ತಿಲ್ಲ ಅಲ್ಲ? ಸೊ ವಿಡಿಯೋ ಕಂಪ್ಲೀಟಾಗಿ ನೋಡ್ರಿ, ನಿಮ್ಗೆ ಗೊತ್ತಾಗ್ತದೆ. ಹಾಯ್ ನಮಸ್ಕಾರ ಕರ್ನಾಟಕ. ಮತ್ತು ಏನು ಸಮಾಚಾರ? ಎಲ್ಲ ಆರಾಮಾಗಿದ್ದೀರಾ? ಭಾಳ ದಿನ ಆಗಿತ್ತು ವಿಡಿಯೋನೇ ಹಾಕಿರಲಿಲ್ಲ. ಸೊ ಇವತ್ತು ವಿಡಿಯೋ ಮಾಡ್ತಿದ್ದೀನಿ. ಸೊ ನಾನಿವತ್ತು ಎಲ್ಲಿಗೆ ಹೊರಟಿದ್ದೀನಿ ಅಂದರೆ ಹುಬ್ಳಿಗೆ ಹೊರಟಿದ್ದೀನಿ ಒಂದು ಕೆಲಸದ ಮೇಲೆ. ಅದೇನು ಕೆಲಸ ಅಂತ ನಾನು ಹೇಳಲ್ಲ, ಯಾಕಂದರೆ ಅದೊಂದು ಗಾದೆ ಐತಲ್ಲ, ಆಗೋಕ್ಕಿಂತ ಮುಂಚೆ ನಾವು ಏನು ಹೇಳಬಾರ್ದಂತೆ. ಹೇಳಿದರೆ ಆಗೋ ಕೆಲಸನೂ ಆಗಲ್ವಂತೆ. ಅದಕ್ಕೆ ನಾನು ಹೇಳಲ್ಲ ಎದಕ್ಕೆ ಹೊಂಟಿದ್ದೀನಿ ಅಂತ ಹೇಳಿ. ನಿಮ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗತ್ತೆ. ಇನ್ ಕೇಸ್ ಹೋಗಿದ್ದ ಕೆಲಸ ಏನಾದರೂ ಸಕ್ಸಸ್ ಆದರೆ ನಾನು ಖಂಡಿತ ನಿಮ್ಮ ಮುಂದೆ ಹೇಳ್ತೀನಿ. ಸದ್ಯಕ್ಕೆ ಈ ವ್ಯೂನ ಎಂಜಾಯ್ ಮಾಡಿ. ಫ್ಯೂಲ್ ಬೇರೆ 3 ಪಾಯಿಂಟ್ ಐತಿ. ಪೆಟ್ರೋಲ್ ಹಾಕಿಸಿ ಇನ್ನೇನು ಜರ್ನಿ ಸ್ಟಾರ್ಟ್ ಮಾಡೋದು. ಪವರ್ ಅಷ್ಟೇ, ಬೇರೆ ಇಲ್ಲ. ಪವರ್ ಬೇಡ ಬಿಡ್ರಿ. ಸುಮ್ಮನೆ ಆ ಪವರ್ ಪೆಟ್ರೋಲ್ ಹಾಕಿಸಿ ಉಪಯೋಗ ಇಲ್ಲ. ನಾವೇನು ಹೈವೇದಲ್ಲಿ ಹೊಂಟಿದ್ದೀವಲ್ಲ, ನಡೆಯೋದು. ಸೊ ಭಾಳ ಜನ ನನಗೆ ಕೇಳತ್ತಿದ್ರು, ಬೈ ನಿಮ್ದು ಹಾವೇರಿ ಸ್ಲ್ಯಾಂಗ ಇಲ್ಲ, ನೀವು ಹಾವೇರಿ ಒಳಗೆ ಇರ್ತೀನಿ ಅಂತೀರಿ ಅಂತ. ಯಾಕಂದ್ರೆ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ನನ್ನ ಸ್ಕೂಲ್ ಡೇಸು ನನ್ನ ಕಾಲೇಜ್ ಡೇಸು ಹಾವೇರಿ ಒಳಗೆ ಕಲ್ತಿರೋಕ್ಕಿಂತ ಹೊರಗೆ ಜಾಸ್ತಿ ಕಲ್ತೀನಿ. ಸೊ ಹೀಗಾಗಿ ಸ್ಲ್ಯಾಂಗು ಎಲ್ಲ ಮಿಕ್ಸಪ್ ಆಗಿಬಿಟ್ಟೈತಿ. ಸೊ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ 3rd ಸ್ಟ್ಯಾಂಡರ್ಡ್ ಮಟ್ಟ ನಾನು ಕೆಸ್ಟಲ್ ರಾಕ್ನಾಗ ಕಲ್ತೀನಿ. ಸೊ ಅಲ್ಲಿಂದ 3rd, 4th, 5th ನಾನು ಕಲ್ತಿರೋದು ಇಲ್ಲಿ ಮುಂಡಗೋಡ್ ರೋಟ್ರಿ ಸ್ಕೂಲ್ನಾಗ. ಅದು 6th, 7th ನಾನು ಕಲ್ತಿರೋದು ಯಲ್ಲಾಪುರ್ನಾಗ. 8th ಸ್ಟ್ಯಾಂಡರ್ಡ್ ನಾನು ಕಲ್ತಿರೋದು ಇಲ್ಲಿ ಲಯನ್ಸ್ ಸ್ಕೂಲ್ ಒಳಗೆ ಹಾವೇರಿ. 9th, 10th ನಾನು ಕಲ್ತಿರೋದು ಕೋಟೆಬೆನ್ನೂರು ಒಳಗೆ ಬಳ್ಳಾರಿ ರುದ್ರಪ್ಪ ಎಜುಕೇಷನ್ ಟ್ರಸ್ಟ್. ಇವಾಗ ಅದರ ಹೆಸರೆಲ್ಲ ಚೇಂಜ್ ಆಗೈತಿ. PUC ಮಾಡಿರೋದು ಇಲ್ಲ ರಾಣೆಬೆನ್ನೂರದಾಗ 2 ವರ್ಷ. ಡಾಕ್ಟರಲ್ ಡಿಗ್ರಿ ಏನೈತಲ್ಲ ಅದನ್ನು ಪರ್ಸ್ಯೂ ಮಾಡಿರೋದು ಮೂಡಬಿದ್ರಿ ಆಳ್ವಾಸ್ ಕಾಲೇಜ್ನಾಗ. ಸೊ ಹೀಗಾಗಿ 6 ವರ್ಷ ಅಲ್ಲೇನು ಆಳ್ವಾಸ್ದಾಗ ಹೋದೆ. ಸೊ ಅಲ್ಲೆಲ್ಲ ಮಿಕ್ಸಪ್ ಆಗ್ಬಿಡ್ತಾನೆ. ಒಂದು ಸ್ವಲ್ಪ ಮಂಗಳೂರು ಸ್ಲ್ಯಾಂಗು ಯೂಸ್ ಆಕೈತಿ. ಅದ್ರೊಳಗೆ ನಮ್ಮ ಫ್ರೆಂಡ್ಸು ಸ್ವಲ್ಪ ಬೆಂಗಳೂರಿನಾಗ ಇದ್ರು. ಸೊ ಅವ್ರ ಸ್ಲ್ಯಾಂಗು ಮಿಕ್ಸಪ್ ಆಗೈತಿ. ಮಾತಾಡ್ಕೊಂತ ಅದು ರೂಢಿ ಆಗ್ಬಿಟ್ಟೈತಿ, ಏನು ಮಾಡೋಕ್ಕೆ ಬರೋಲ್ಲ. ಆದಷ್ಟು ಟ್ರೈ ಮಾಡತ್ತೀನಿ. ಇವಾಗಂತರೂ ಹಾವೇರಿ ಸ್ಲ್ಯಾಂಗ್ ಒಳಗೆ ಮಾತಾಡತ್ತೀನಿ ಅನ್ಕೊತೀನಿ ನಾನು. ಸೊ ಇದು ಹಾವೇರಿ ಸ್ಲ್ಯಾಂಗ್, ಪಕ್ಕ ಹಾವೇರಿ ಸ್ಲ್ಯಾಂಗ್ ಮಾತಾಡತ್ತೀನಿ ಅಂದರೆ ಕಮೆಂಟ್ ಸೆಕ್ಷನ್ನಾಗ ಕಮೆಂಟ್ ಹಾಕ್ರಿ ಹಾವೇರಿ ಅಂತ ಹೇಳಿ. ಸೊ ಹೆವಿ ವಿಂಡ್ ಬ್ಲಾಸ್ಟ್ ಹೊಡ್ಯಾತೈತಿ. ಸೌಂಡು ಕ್ಯಾಪ್ಚರ್ ಕರೆಕ್ಟಾಗಿ ಆಗತ್ತೈತೋ ಇಲ್ಲೋ ನನಗೆ ಗೊತ್ತಿಲ್ಲ. ಟ್ರಾಫಿಕ್ ಮಾತ್ರ ಸಿಕ್ಕಾಪಟ್ಟೆ ಐತಿ ಇಲ್ಲಿ. ನುಗ್ಗಿಸ್ಬೇಕು ಹಂಗೆ ಗಾಡಿ ಅಲ್ಲಿ ಇಲ್ಲಿ. ಯಾವುದಕ್ಕೆ ಹೋಗಬಾರ್ದು ಅಂದ್ಕೊಂಡಿದ್ದೆ ಅಲ್ಲ, ಸೊ ಅದ್ರ ಸಲುವಾಗ ನಾನು ಇವಾಗ ಹೋಗ್ಬೇಕಾಗತೈತಿ. ಸೊ ನಾನಂತರೂ ಇದನ್ನು ನನಸಲ್ಲೂ ಅಂದ್ಕೊಂಡಿರಲಿಲ್ಲ. ನಾನು ಈ ಒಂದು ರ್ಯಾಟ್ ರೇಸ್ನಲ್ಲಿ ಪಾರ್ಟಿಸಿಪೆಂಟ್ ಆಗ್ತೀನಿ ಅಂತ ಹೇಳಿ. ಬಟ್ ಲೈಫ್ ಇನ್ ಫ್ಲೋ ಅಂತ ಬಂದಾಗ ಅದ್ರ ಪುಟಾಗ ನಾವು ಹೋಗ್ಬೇಕಾಕೈತಿ. ಇಲ್ಲ ಅಂದ್ರೆ ಎಲ್ಲಿರ್ತೇವೋ ಅಲ್ಲೇ ಇರ್ತೀವಿ. ಸೊ ನನ್ನ ಡ್ರೀಮ ಬೇರೆ ಇತ್ತು, ಟ್ರಾವೆಲ್ ವಿಡಿಯೋ ಮಾಡಬೇಕು, ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅನ್ನೋದು. ಇದ್ರ ಕಡೆ ಸ್ವಲ್ಪ ಗಮನ ವಹಿಸ್ಬೇಕು ನಾನು ಕರೆಕ್ಟಾಗಿ. ಸೊ ಇಷ್ಟು ದಿನ ಅಂತರೂ ಒಂದು ವಿಡಿಯೋನೂ ಮಾಡೋಕ್ಕಾಗಿದ್ದಿಲ್ಲ. ಒಂದು ಮಳೆ ಕಾಡ್ತಿತ್ತು, ಇಲ್ಲ ನಾನು ಲೇಝಿ ಆಗಿದ್ದೆ. ಯಾವ ಥರ ಲೇಝಿ ಆಗಿದ್ದೆ ಅಂದ್ರೆ
ನೈಟು ಕ್ಲಿನಿಕ್ ಮುಗಿಸ್ಕೊಂಡು ಮನೆಗೆ ಹೋಗೋದು 10 ಗಂಟೆ ಆದರೆ ಒಂದು ಅರ್ಧ ತಾಸದಲ್ಲಿ ಊಟ ಹಾಕಿತ್ತು. ಮತ್ತು ಟಿ ವಿ ಅದು ನೋಡೋದು ಒಂದು 11:30ಗೆ ನಾನು ಹೋಗಿ ಬೆಡ್ ಹಿಡಿದೆ ಅಂದರೆ ಮತ್ತು ಮೊಬೈಲ್ ಹಿಡ್ದು ಮಕ್ಕೊಳೋದು ಅರೌಂಡ್ 12-1 ಆಗ್ತಿತ್ತು. ಸೊ ಹಿಂಗಿದ್ದಾಗ ಬೆಳಗ್ಗೆ ನನಗೆ ಹೇಳೋಕ್ಕಾಗಿಲ್ಲ. ಇವಾಗ 4 to 5 months ಆಯ್ತು, ಬೆಳಗ್ಗೆ ಅಂತೂ ಎದ್ದೇ ಇಲ್ಲ ಬೇಗ. ಸೂರ್ಯೋದಯ ನೋಡಿ ಭಾಳ ದಿನ ಆಗೈತಿ. ಒಂದು 8 ಗಂಟೆಗೆ ಎದ್ರೆ ಏನಾಗಂಗಿಲ್ಲ. ಬಟ್ ನಾನು ಹೇಳತ್ತಿರೋದು 10 ಗಂಟೆ, 9:30, ಒಂದೊಂದ್ಸತಿ 11 ಗಂಟೆ. ಸೊ ಹೀಗಾಗಿ ಹೆಲ್ತ್ ಭಾಳ ಹಾಳಾಗ್ತೈತಿ ಬರ್ತಾ ಬರ್ತಾ. ಬೇಗ ಮುದುಕೂರು ಹಾಕಿವಿ, ಅದಂತರೂ ಪಕ್ಕ. ನೀವು ನೋಡ್ತಾ ಇರೋದು ನಮ್ಮ ಹಾವೇರಿಯ ವರದಾ ನದಿ. ಅಡ್ಡಿ ಇಲ್ಲ, ನೀರು ಚೆನ್ನಾಗಿ ಬಂದೈತೆ. ಕೊಡು 510 510. 10 ರೂಪಾಯಿ 11 ರೂಪಾಯಿ ಗೀಟ್ ಮಾಡ್ಬೇಕು. ಏ ರೊಕ್ಕ ತಂಬಲ್ಲಿ, ರೊಕ್ಕ ತಂಬಲ್ಲಿ, ಏನು ಮದಕ್ ಮಾಡ್ತೀಪ? ಪೆಟ್ರೋಲ್ ಚೆನ್ನಾಗೈತೆ ಇದು. ಎಷ್ಟು ಒಂದು 500 ಕಿಲೋಮೀಟ್ರ್ ಓಡ್ತೈತಲ್ಲ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. 500 ಕಿಲೋಮೀಟ್ರ್ ಓಡ್ತೈತಲ್ಲ. 500 ರೂಪಾಯಿಗೆ 500 ಕಿಲೋಮೀಟ್ರ್ ಓಡೋದಂಥದ್ದು. ಬಂಕಾಪುರ ಟೋಲ್ ಗೇಟ್. ಸೆಂಟ್ರಲ್ ಗೌರ್ಮೆಂಟ್ರಿಂತ ರೂಲ್ಸ್ ಬಂದೈತಿ 2 ವೀಲರ್ಸ್ಗೂ ಟೋಲ್ ಫೀ ಕಲೆಕ್ಟ್ ಮಾಡೋದು. ಬಟ್ ಇಲ್ಲಿ ಮಾಡತ್ತಿಲ್ಲ ನಮ್ಮ ಬಂಕಾಪುರ ಟೋಲ್ ಗೇಟ್ ಒಳಗೆ. ಇಲ್ಲ, ಮುಂದೆ ಬರೋ ದಿನದೊಳಗೆ ಇವರು ಇಂಪ್ಲಿಮೆಂಟ್ ಮಾಡ್ಬೋದು ಅದನ್ನು. ಸೊ UP ಬಿಹಾರ್ ಕಡೆ ಎಲ್ಲ ಟೋಲ್ ಫೀಸ್ ಕಟ್ಟೆ ಹೋಗ್ಬೇಕು 2 ವೀಲರ್ಸ್ಗಳು. ಸೊ ಅಲ್ಲೆಲ್ಲ ನಡೆದೈತಿ. ಇಲ್ಲಿ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಇಂಪ್ಲಿಮೆಂಟ್ ಅಂತೂ ಮಾಡ್ತಾರೆ ಪಕ್ಕ ಅದಂತೂ. ಆಗ್ಲಿಂತ್ರ ಅನ್ಕೊತಿದ್ದೆ ಮಳೆ ಯಾವಾಗ ಬರ್ತದೆ, ಯಾಕೋ ಬರ್ತಿಲ್ಲ ಅಂತೇಳಿ. ನೋಡಿ ಮಳೆ ಸುರಿತಾ ಇದೆ ಇವಾಗ. ಸೊ ಇಲ್ಲಿವರೆಗೂ ಮಳೆ ಒಂಚೂರು ಇದ್ದಿಲ್ಲ, ಇವಾಗ ಸ್ಟಾರ್ಟ್ ಆಗಿದೆ. ಇಷ್ಟೇ ಇದ್ದರೆ ನಡೆಯುತ್ತೆ. ಇನ್ನು ಜೋರಾಗಿ ಹೊಡೆದ್ರೆ ಹಾರ್ಡ್ ಟು ರೀಚ್ ಹುಬ್ಳಿ ವಿತಿನ್ ಟೈಮ್. ಇನ್ನೊಂದೇನಪ್ಪ ವಿಷಯ ಅಂದರೆ, ಬೈಕ್ನ ಚೆನ್ನಾಗಿ ಇಟ್ಕೊಳೋದು ಹೇಗಂದರೆ, ಸೊ ನೀವೇನಾದರೂ ಲಾಂಗ್ ಡ್ರೈವ್ ಹೊಂಟಿದ್ರೆ ಅಟ್ಲೀಸ್ಟ್ ಒಂದು 60 ಕಿಲೋಮೀಟ್ರ್ 70 ಕಿಲೋಮೀಟರ್ಸಿಗೆ ಗಾಡಿನ ಒಂದು ಸ್ವಲ್ಪ ನಿಲ್ಲಿಸಿ ಕೂಲ್ ಆಗಕ್ಕೆ ಬಿಡಿ. ಸೊ ಅದರಿಂದ ನಿಮ್ಮ ಒಂದು ಗಾಡಿಯ ಒಂದು ಇಂಜಿನ್ ಮೇಲೆ ಏನಿದೆ ಜಾಸ್ತಿ ಎಫೆಕ್ಟ್ ಬೀಳಲ್ಲ. ಸೊ ಡ್ಯೂರೇಬಿಲಿಟಿ ಜಾಸ್ತಿ ಚೆನ್ನಾಗಿರುತ್ತೆ ಅಂತ. ಸೊ ಮಳೆ ಸಿಕ್ಕಾಪಟ್ಟೆ ಆಯಿತು. ಸೊ ನನ್ನ ಗೋಪ್ರೋ ಬೇರೆ ವಾಟರ್ ಪ್ರೂಫ್ ಅಲ್ಲ. ಸೊ ಗೋಪ್ರೋ ಒಳಗಡೆ ಹಾಕಿ ಇಟ್ಬಿಡೋಣ. ಮಳೆ ಬರ್ತದೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಇಷ್ಟು ಸುಮಾರು ಒಂದು 60 ಕಿಲೋಮೀಟ್ರ್ ಮಳೆನೇ ಇದ್ದಿಲ್ಲ. ಇವಾಗ ಮಳೆ ಬರ್ತಿದೆ. ಸೊ ಫುಲ್ ಮಾಡಾಕ್ಬಿಟ್ಟಿದೆ ಎಲ್ಲ ನೋಡಿದ್ರು.
ತೊಂದರೆ ಇಲ್ಲ. ರೈಡ್ ವಿತೌಟ್ ಕ್ಯಾಮ್ರಾ. ಏನಪ್ಪ ಅಂದರೆ ಈ ಗೋಪ್ರೋಗೆ ಕೇಸ್ ಹಾಕಲಿಲ್ಲ ಅಂದರೆ ವಾಟರ್ ಪ್ರೂಫ್ ಆಗಲ್ಲ ಇದು. ಸೊ ಅದ್ರದ್ದೊಂದು ಕವರ್ ಬರುತ್ತಲ್ಲ, ಕವರ್ ಹಾಕಿದರೆ ಮಾತ್ರ ವಾಟರ್ ಪ್ರೂಫ್ ಆಗುತ್ತೆ, ಇದ್ರೆ ವಾಟರ್ ಪ್ರೂಫ್ ಆಗಲ್ಲ. ನೋಡೋಣ, ಹುಬ್ಳಿ ಕಡೆ ಮಳೆ ನಿಂತಿದ್ರೆ ಖಂಡಿತ ವಿಡಿಯೋ ಮಾಡ್ತೀನಿ ಮುಂದ್ಗಡೆ. ಸೊ ಅಂಟಿಲ್ ಆ್ಯಂಡ್ ಅನ್ಲೆಸ್ ಟೇಕ್ ಅ ಬ್ರೇಕ್. ಏನೈತಲ್ಲ, ಈ ಧಾರವಾಡ ಹುಬ್ಳಿ ಕ್ಲೈಮೇಟ್ ಅಂತೂ ಸಖತ್ ಮಸ್ತ್ ಇರ್ತೈತಿ ಯಾವಾಗಲೂ. ನನಗಂತರೂ ಈ ಧಾರವಾಡ ಹುಬ್ಳಿ ಕ್ಲೈಮೇಟ್ ಬಿಟ್ರೆ ಒಂದು ನಮ್ಮ ಬ್ಯಾಡಗಿದಂತರೂ ಅಷ್ಟು ಲೈಕ್ ಆಗಂಗಿಲ್ಲ. ಯಾಕಂದ್ರೆ ಭಾಳ ಡ್ರೈ, ಮೈ ಕೈ ಎಲ್ಲ ಒಡ್ಕೊಂಡು ಹೋಗ್ಬಿಡ್ತಾವೆ. ಬಟ್ ಇಲ್ಲಿದೇನೈತಲ್ಲ ಒಳ್ಳೆ ಐತಿ ಇಲ್ಲಿ ಕ್ಲೈಮೇಟ್. ಸೊ ಇವಾಗ ಮಳೆ ಯಾಕೆ ನಿಂತೈತಿ. ಸೊ ಹಿಂಗೆ ನಿಂತಿದ್ರೆ ಸಾಕು ನನಗೆ. ನಾನು ಅರೌಂಡ್ ಒಂದು 10 ಗಂಟೆ ಅಷ್ಟೊತ್ತಿಗೆ ರೀಚ್ ಹಾಕಿನಿ ಬ್ಯಾಡಗಿ. ನೋಡೋಣ, ಹೋಪಿಂಗ್ ಫಾರ್ ದ ಗುಡ್. ಮಳೆ ಮಾಡೈತಿ, ಬಟ್ ಮಳೆ ಆಗಲಿಲ್ಲ ಅಂದ್ರೆ ಚಲೋ. ಮಳೆ ಆತು ಅಂದ್ರೆ ಕೆಲಸ ಕೆಡ್ತು ಅಂತ ಅರ್ಥ. ಸೊ ಇದ ಉಣ್ಕಲ್ ಲೇಕ್. ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಐತಿ ಇಲ್ಲಿ. ನಾವು ಇದನ್ನ ಇಷ್ಟ ಅಂತೀವಿ, ಇನ್ನು ಬೆಂಗಳೂರಿನಾಗ ಇರೋರ ಕತೆ ಹೆಂಗೆ ಅಂತ. ಸೊ ಹಂಗಾಗಿ ಬೆಂಗಳೂರಿನಾಗ BP ಪೇಷಂಟ್, ಶುಗರ್ ಪೇಷಂಟ್ ಎಲ್ಲ ಜಾಸ್ತಿ ಆಗತ್ತಾರೆ. ಸೊ ಇದೇ ಒಂದು ಕಾರಣಕ್ಕಿರ್ಬೇಕು. ಎಲ್ಲ ಕಡೆ ಅವ್ರಿಗೆ ಸ್ಟ್ರೆಸ್. ಇವನ್ ಅವ್ರು ಜಾಬ್ ಮಾಡೋ ಕಂಪ್ನಿ ಒಳಗೂ ಸ್ಟ್ರೆಸ್ ಇರ್ತೈತಿ, ಕಂಪ್ಯೂಟರ್ ಮುಂದೆ ಕುಂತು ಮಾಡೋದು. ಪ್ಲಸ್ ರಿಲ್ಯಾಕ್ಸ್ ಆಗಿ ಮನೆಗೆ ಹೋಗ್ಬೇಕಾದ್ರೂ ಈ ಟ್ರಾಫಿಕ್ ಕಾಡ್ತಿರ್ತೈತಿ. ಸೊ ಹಿಂಗಾಗಿ BP ಶುಗರ್ ಏನಿದಾವಲ್ಲ ಬೆಂಗಳೂರಿನಾಗ ಜಾಸ್ತಿ ಇದಾವೆ. ಹೇಳೋಕ್ಕಾಗಲ್ಲ, ಇಲ್ಲಿ ಧಾರವಾಡ ಹುಬ್ಳಿಗೂ ಬಂದರೂ ಬರ್ಬೋದು ಅದು. ಯಾಕಂದ್ರೆ ಟ್ರಾಫಿಕ್ ನೋಡೋತ್ಲೇ ಹುಬ್ಳಿ ಧಾರವಾಡ ಸೂನ್ ಲೈಕ್ ಬೆಂಗಳೂರು ಆಗ್ತೈತಿ ಅನ್ಕೋಬೋದು. ಸೊ ಒಂದು ಬೆಸ್ಟ್ ಪಾರ್ಟ್ ಏನಪ್ಪ ಅಂದ್ರೆ ಯಾಕೋ ಮಳೆ ಇಲ್ಲ. ಸೊ ಚಂದಾಗಿ ಹೊಂಟೈತಿ, ವಿಡಿಯೋ ಮಾಡತ್ತೀನಿ. ಬಟ್ ಕ್ಲೈಮೇಟ್ ಹೆಂಗೈತಲ್ಲ ಇಲ್ಲಿ ಭರ್ಜರಿ ಕೋಲ್ಡ್ ಐತಿ, ಕೂಲ್ ಐತಿ ಫುಲ್. ಬ್ಯಾಡಗಿ ಒಳಗೆ ಇಷ್ಟು ತಂಪಿಲ್ಲ, ಬಟ್ ಡ್ರೈನೆಸ್ ಅಂತೂ ಐತಿ ನಮ್ಮ ಬ್ಯಾಡಗಿ ಒಳಗೆ ಸಿಕ್ಕಾಪಟ್ಟೆ. ನಮ್ಮ ಬ್ಯಾಡಗಿ ಒಳಗೆ ಯಾವಾಗಿದ್ರೂ ಹಂಗೆ. ಇವನ್ ಸಮ್ಮರ್ನ್ಯಾಗೂ ಕೈ ಹೊಡೆದಿರ್ತಾವೆ, ಆಮೇಲೆ ವಿಂಟರ್ ಸೀಸನ್ಯಾಗೂ ಕೈ ಹೊಡಿತಾವೆ, ಈ ರೇನಿ ಸೀಸನ್ ಒಳಗೂ ಕೈ ಹೊಡಿತಾವೆ. ಸೊ ಏನು ಹೇಳೋಕ್ಕಾಗಂಗಿಲ್ಲ ನಮ್ಮ ಬ್ಯಾಡಗಿದಂದ್ರು. ಅದ್ರಾಗೂ ಧೂಳ, ಇಲ್ಲಿ ಧೂಳ ಐತಿ, ಕನ್ಸ್ಟ್ರಕ್ಷನ್ ಎಲ್ಲ ನಡೆಯತೈತಿ. ಬಟ್ ಯಾವಾಗ ಕಂಪ್ಲೀಟ್ ಆಗ್ತೈತೆ ಅನ್ನೋದು ಗೊತ್ತಿಲ್ಲ. ಇನ್ನೂ ಹುಬ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಆಗೈತೆ ಕಡೆ, ಬಟ್ ಅಷ್ಟೊಂದೇನು ಸ್ಮಾರ್ಟ್ ಆಗಿಲ್ಲ ಅನ್ಕೋತೀನಿ. ಇವೆಲ್ಲ ಕನ್ಸ್ಟ್ರಕ್ಷನ್ ಆಗಿ ಕಂಪ್ಲೀಟಾಗಿ ಸ್ಮಾರ್ಟ್ ಸಿಟಿ ಆದ್ರೆ ಇನ್ನೂ ಚಲೋ ಆಕೈತಿ ಹುಬ್ಳಿ ಧಾರವಾಡ. ಬಟ್ ನನ್ನ ಪ್ರಕಾರ ಅವರು ಸೌತ್ನಲ್ಲಿ ಏನೈತಲ್ಲ ಆ ಇಂಪ್ರೂವ್ಮೆಂಟ್ ಇಲ್ಲಿ ನಾನು ನೋಡಿಲ್ಲ ಅಷ್ಟು. ಬಟ್ ಇವಾಗೇನೋ ಅಲ್ಲಿ ಚೆನ್ನಮ್ಮ ಸರ್ಕಲ್ ಎಲ್ಲ ತೆಗ್ದಾರ, ನೋಡೋಣ ಮಾಡ್ಬೋದು ಅಂತ ಅಂದ್ಕೊಂಡಿನಿ. ಯಾಕಂದ್ರೆ ಹುಬ್ಳಿ ಲೈಕ್ ಟಾಪ್ ಸಿಟಿ ಆಕೈತಿ. ಅದು ನಾರ್ತ್ ಕರ್ನಾಟಕ ಒಳಗಂತರೂ ದೊಡ್ಡ ಸಿಟಿ ಅಂದ್ರೆ ಹುಬ್ಳಿನ ಅನ್ಕೊತಾರೆ ಎಲ್ಲರೂ. ಸೊ ವ್ಯವಹಾರ ವಹಿವಾಟು ಎಲ್ಲ ಜಾಸ್ತಿ ಇಲ್ಲೇ ಆಗೋದು. ಹಾಗಾಗಿ ಸೊ ಸಿಟಿ ಡೆವಲಪ್ ಆಗ್ಬೋದು, ಆಗೈತಿ ಇಲ್ಲ ಅನ್ನಂಗಿಲ್ಲ. ಬಟ್ ನಾಟ್ ದ್ಯಾಟ್ ಸ್ಮಾರ್ಟ್ ಸಿಟಿ ಅಂತ ನೇಮ್ ಟ್ಯಾಗ್ ತೊಗೊಂಡ್ರೆ ಅಷ್ಟು ಸ್ಮಾರ್ಟ್ ಸಿಟಿ ಆಗಂಗಿಲ್ಲ. ಇವನ್ ಆ ಸ್ಮಾರ್ಟ್ನೆಸ್ ಕಾಣಬೇಕಲ್ಲ, ಆ ಸ್ಮಾರ್ಟ್ನೆಸ್ ನನಗೆ ಕಾಣತ್ತಿಲ್ಲ ಇಲ್ಲಿ. ಸೊ ಆದಷ್ಟು ಬೇಗ ಒಂದು ಒಳ್ಳೆ ಡೆವಲಪ್ಡ್ ಸಿಟಿ ಆಗಲಿ ಹುಬ್ಳಿ. ವಿಡಿಯೋ ಮಾಡೋಣಂತ್ರಿ ಬಂದು ಸಿಟಿ ಡೆವಲಪ್ ಆದಮೇಲೆ. ಅಲ್ಲೆಲ್ಲ ಚೆನ್ನಮ್ಮ ಸರ್ಕಲ್ ಕಡೆ ಎಲ್ಲ ಕನ್ಸ್ಟ್ರಕ್ಷನ್ ನಡೆದೈತಲ್ಲ, ಅದೆಲ್ಲ ಮುಗಿದ ಮೇಲೆ ಒಂದು ಸತಿ ಬರ್ತೀನಿ ನಾವು ಹುಬ್ಳಿಗೆ ವಿಡಿಯೋ ಮಾಡೋಕ್ಕಂತನೇ ಬರ್ತೀನಿ. ಅಂತೂ ಇಂತೂ ಹುಬ್ಳಿ ಬಂದು ರೀಚ್ ಆದೆ. ಸಿಕ್ಕಾಪಟ್ಟೆ ಮಳೆ ಇತ್ತು. ವರೂರಿಂತ್ರ ಹುಬ್ಳಿ ಮಠ ಅಂತೂ ಸಿಕ್ಕಾಪಟ್ಟೆ ಫುಲ್ ರೊಜ್ಜೆ ಆಗ್ಬಿಟ್ಟೈತಿ ಮೈಯೆಲ್ಲ. ಸೊ ಸ್ನೇಹಿತರೆ, ಫೈನಲಿ ವೆಲ್ಕಮ್ ಟು ನಮ್ಮ ಹುಬ್ಬಳ್ಳಿ. ಸರ್ ರೈಲ್ವೆ ಸ್ಟೇಷನ್ ಕಡೆ ಹೆಂಗೆ ಹೋಗೋದೀಗ? ಹಿಂಗೆ ಹೋಗೋದ್ರಿ? ರೋಡ್ ಐತಲ್ಲ, ಇದು ಒನ್ ವೇ ಅಲ್ಲಲ್ಲ? ಹಿಂಗಾಸ್ ಹೋದ್ರೆ ಆಕೈತಾ? ಅಲ್ಲಿ ಒಳಗೆ ರೋಡ್ ಗೊತ್ತಿಲ್ಲ ಬಿಡ್ರಿ ನನಗೆ. ಎಲ್ಲಿ
ಬಂದು ಸಿಕ್ಕಾಕೊಂಡೆನಪ್ಪ ನಾನು. ಚೆನ್ನಮ್ಮ ಸರ್ಕಲ್ ಎಲ್ಲಿ ಎಲ್ಲ ತೆಗ್ದಾಬಿಟ್ಟಾರಲ್ಲ, ಫುಲ್ ಚೇಂಜ್ ಆಗೈತಿ ಹುಬ್ಳಿ ಅಂತೂ. ಐ ಡೋಂಟ್ ನೋ, ಚೆನ್ನಮ್ಮ ಸರ್ಕಲ್ ನನಗಂತೂ ಕಾಣಿಸ್ಲಿಲ್ಲ, ಹತ್ಲಗಡೆ ಇರ್ಬೇಕು ಅದು. ಇದು ತಗಡು ಹಾಕಿ ಬ್ಲಾಕ್ ಮಾಡಿಬಿಟ್ಟಾರೆ ಅದನ್ನ ಫುಲ್. ಆ ಕಡೆ ರೋಡ್ ಕನ್ಸ್ಟ್ರಕ್ಷನ್ಯಾಗ ಐತದು. ಸೊ ಆ್ಯಕ್ಚುಲಿ ಹುಬ್ಳಿ ಧಾರವಾಡದಾಗ ಈ ಎಮ್ಮಿಗಳು ಫೇಮಸ್ ಇಲ್ಲೇ. ಈ ಧಾರವಾಡದ ಎಮ್ಮೆ ಅಂತೂ ಫುಲ್ ಫೇಮಸ್, ಫುಲ್ ದೊಡ್ಡ ದೊಡ್ಡ ಕೋಡ್. ಅವ್ರ ಕೋಡ್ಗಳು ನೋಡಿದ್ರೆ ಗೊತ್ತಾಗ್ತೈತಿ ಇವು ಧಾರವಾಡದ್ದು ಅಪ್ಪ ಬ್ರೀಡ್ ಅಂತೇಳಿ. ನೋಡಿ ಸಾಕಾಯ್ತಪ್ಪ ಈ ರೋಡ್. ನಾನು ಅಂದ್ಕೊಂಡಿರಲಿಲ್ಲ ನಾನು ಈ ಒಂದು ರ್ಯಾಟ್ ರೇಸ್ನಾಗ ಓಡ್ತೀನಿ ಅಂಥೇಳಿ. ಬಟ್ ಏನು ಮಾಡೋಕ್ಕಾಗಲ್ಲ, ಲೈಫಲ್ಲಿ ಫುಲ್ ಅಪ್ಸ್ ಆ್ಯಂಡ್ ಡೌನ್ ಇದ್ದಿದ್ದ. ಸೊ ಅದ್ರ ಪ್ರಕಾರ ನಾವು ಫ್ಲೋ ಆಗ್ಬೇಕಾಕೈತಿ. ಸೊ ನಾನು ಯಾವ್ದು ಹೋಗಬಾರ್ದು, ಯಾವ್ದು ಮಾಡಬಾರ್ದು ಅಂತಿದ್ದೆ. ಸೊ ಅದನ್ನು ಇವಾಗ ನಾನು ಅದನ್ನ ಮಾಡಬೇಕಾಗತ್ತೈತಿ. ಇನ್ನೂ ಆಗಿಲ್ಲ, ಇಟ್ ಬೇಸ್ಡ್ ಆನ್ ದೇರ್ ರಿಕ್ವೈರ್ಮೆಂಟ್ ಅಷ್ಟೇ. ನೋಡೋಣ, ನಾವು ಅಂದ್ಕೊಂಡಿದ್ದ ಪ್ರಕಾರ ಲೈಫ್ ಅಂತೂ ನಡೆಯಂಗಿಲ್ಲ. ಸೊ ಅಟ್ಲೀಸ್ಟ್ ಆ ಲೈಫಿನ ಫ್ಲೋ ಏನಿರ್ತಿ ಅದ್ರ ಕುಟಾಗ ಒಂದು ಸ್ವಲ್ಪ ದಿನ ಹೋಗಿ ಆಮೇಲೆ ನಮಗೇನು ಅನ್ನಿಸ್ತೈತಿ ಅದನ್ನು ಮಾಡೋಣಂತ. ಸೊ ಅಲ್ಲಿ ಮಟ್ಟ we have to accept whatever the life gives. ತಡ್ಬೇಕಪ್ಪ ಸಿಕ್ಕಾಪಟ್ಟೆ ಅಲ್ಲಿ. ನಮಸ್ಕಾರ, ಫೈನಲಿ ಹುಬ್ಳಿ ಕಡೆ ಬಂದೀನಿ. ಬಟ್ ಇದು ಅವಸ್ಥೆ ನೋಡ್ರಿ ಇಲ್ಲೆಲ್ಲ ಫುಲ್. ಈ ಹುಬ್ಳಿ ಫುಲ್ ರೋಡೆಲ್ಲ ತೆಗೆದು ಆಗಿಬಿಟ್ಟವು. ರೋಡೆಲ್ಲ ಪ್ರಾಪರ್ ಇಲ್ಲ, ಏನಿಲ್ಲ. ಹಂಗಾಗಿ ಅವಸ್ಥೆ ನೋಡ್ರಿ ಫುಲ್ ಎಲ್ಲ ರಾಡಿ ಫುಲ್. ಸೊ ಈ ರಾಡಿ ಒಳಗೆ ಹೆಂಗೆ ರೆಡಿಯಾಗಿ ಅಲ್ಲಿ ಹೋಗ್ಬೇಕಂತ ನನಗಂತೂ ಗೊತ್ತಿಲ್ಲ. ನೋಡೋಣ, ನನಗೆ ಲೊಕೇಶನ್ನು ಇನ್ನೂ ಗೊತ್ತಿಲ್ಲ. ಲೊಕೇಶನ್ ಗೊತ್ತಾದಮೇಲೆ ಅಲ್ಲಿ ಹೋಗಿ ರೀಚ್ ಆಗ್ತೀನಿ. ಸೊ ಎದಕ್ಕೆ ಏನಂತ ಸದ್ಯ ಹೇಳಂಗಿಲ್ಲ, ಮುಂದೆ ಬರೋದ್ರಿಂದಾಗ ನಿಮ್ಗೆ ಗೊತ್ತಾಗ್ತೈತಿ. ಸದ್ಯಕ್ಕೆ ಎಲ್ಲ ಥರ ರ್ಯಾಟ್ ರೇಸ್ನಾಗ ನಾನು ಓಡಾಡ್ತೀನಿ ಅಂತ ನನಗೀಗ ಅನ್ಸತೈತಿ. ಸೊ ಆದಷ್ಟು ಬೇಗ ಈಗ ಸಿಗ್ತೀನಿ ಅಲ್ಲಿ ಹೋಗಿ. ಸೊ ಸಂಜೆಗೆ ಮತ್ತು ರೈಡ್ ಸ್ಟಾರ್ಟ್ ಆಕೈತಿ, ಮತ್ತು ಹಾವೇರಿ ಹೋಗ್ಬೇಕು ಮನೆಗೆ. ಸೊ ಅಲ್ಲಿ ಮಟ್ಟ ಸ್ವಲ್ಪ ಹುಬ್ಳಿ ಎಲ್ಲ ಸುತ್ತಿ ವಿಡಿಯೋ ಅಂತೂ ಮಾಡೋಂಗಿಲ್ಲ, ದ್ಯಾಟ್ಸ್ ಫಾರ್ ಶ್ಯೂರ್. ಯಾಕಂದ್ರೆ ಫುಲ್ಲು ರಾಡಿ ಆಗೈತಿ. ಇದನ್ನು ಕ್ಲೀನ್ ಮಾಡೋದ್ರಾಗ ನನಗೆ ಇವಾಗ ಎಷ್ಟೊತ್ತಾಕೈತೆ ಗೊತ್ತಿಲ್ಲ. ಬಟ್ ಸಾಯಂಕಾಲ ಹೋಗೋಬೇಕಾರೆ ಶೋರ್, ಇಫ್ ಮಳೆ ಇಲ್ಲ ಅಂದ್ರೆ ವಿಡಿಯೋ ಮಾಡೋದು, ಇಲ್ಲ ಮಳೆ ಇತ್ತಂದ್ರೆ ವಿಡಿಯೋ ಮಾಡೋಂಗಿಲ್ಲ. ಸೊ ಸಿಗೋಣ ಅಂತ. ಸೊ ನಾ ಇವಾಗ ಎಷ್ಟೊತ್ತಿಗೆ ರೀಚ್ ಆಕೇನಿ ಅಂದ್ರೆ ಅರೌಂಡ್ 10 ಆಗ್ಬೋದು ನಾನು ಬ್ಯಾಡ್ಗೆ ರೀಚ್ ಆಗೋದು. ನಾನು ಸ್ಪೀಡ್ ಹೊಡೆಯಂಗಿಲ್ಲ. ಐ ಡೋಂಟ್ ವಾಂಟ್ ಎನಿ ಸ್ಪೀಡ್, ಐ ವಾಂಟ್ ಓನ್ಲಿ ಪೀಸ್. ಆರಾಮಾಗಿ ಹೋಗ್ತೀನಿ ಅಷ್ಟೆ. ಸೊ ಇವತ್ತಿನ ಈ ಒಂದು ಲಾಗ್ ಇಲ್ಲಿಗೆ ಮುಗಿಸೋಣ ಅಂತ ಅನ್ಸತೈತಿ. ಟಯರ್ಡ್ ಏನು ಆಗಿಲ್ಲ ನನಗೆ, ಅಂದರೂ ಐ ಆಮ್ ಡನ್ ವಿತ್ ದ ಡೇ. ಐ ಆಮ್ ಲಿಟ್ಲ್ ಬಿಟ್ ಅಪ್ಸೆಟ್ ಟುಡೇ ಆ್ಯಕ್ಚುಲಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಮುಂದಿನ ವಿಡಿಯೋದಾಗ ಆದಷ್ಟು ಬೇಗ ಸಿಗೋಣಂತ. ಸೊ ನಂದೊಂದು ಸ್ವಲ್ಪ ಕಾನ್ಸೆಪ್ಟ್ಗಳಿದ್ದಾವೆ, ವಿಡಿಯೋ ಕಾನ್ಸೆಪ್ಟ್ ಲೈಕ್ ಸಿರೀಸ್ ಟೈಪ್ ಮಾಡೋಣ ಅಂಥೇಳಿ. ಸೊ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋಣ ಆದಷ್ಟು ಬೇಗ. ನನಗೆ ಹೇಳ್ತೀನಿ, ನಾನು ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ ಆದಷ್ಟು ಬೇಗ. ಸೊ ಟೇಕ್ ಕೇರ್, ಸಿ ಯು, ಟಾಟಾ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.